ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ಗೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ಭಾನುವಾರ ಅಂದ್ರೆ ಫ್ಯಾಮಿಲಿ ಟೈಮ್. ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಇದ್ದಂತ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ತುಂಬಾ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ. ಇದು ಒಂದು ಏನಂದ್ರೆ ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ. ಅದು ಆದ್ರೆ ಒಬ್ಬ ಹೀರೋನ ಏನ್ ಕ್ಯಾರೆಕ್ಟರ್ ಇರುತ್ತೆ, ಅವನು ಏನ್ ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ, ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ತರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದಾಗ ಇದು ಒಂದು ಪ್ಲಾನ್ ಬಂತು. ಅಂದ್ರೆ ಒಂದು ರಾಮರಸ ಟೈಟಲ್ ನ ಇಟ್ಕೊಂಡು ಆ ಟೈಟ್ಲ್ಗೆ ಸೂಟ್ ಆಗೋ ತರದೊಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ. ಇದು ಜಸ್ಟ್ ಏನಂತಂದ್ರೆ ಇದ್ರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನ ಮಾತ್ರ ರಿವೀಲ್ ಮಾಡಿದೀವಿ. ಕತೆ ಬೇರೆ ಆದಂತ ರೀತಿಯಲ್ಲಿ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ತಾ ಹೋದ್ರೆ ಇದ್ರ ಒಳಗಡೆ ಇರುವಂತ ಕತೆ ಏನೆಲ್ಲ ಇರಬಹುದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್ ಅಂತಂದ್ರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರಬಹುದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದ್ದೀವಿ. ಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬಿಗ್ ಬಾಸ್ ಅಂದ್ರೆ ಅದಕ್ಕಿಂತ ಮುಂಚೆ ಅವರು ಟೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂತ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ನಡ್ಕೊಳ್ಳುವಂತ ರೀತಿಗಳು ಮತ್ತು ಅವರಲ್ಲಿರುವಂತ ಒಂದು ಅಗ್ರೆಸಿವ್ನೆಸ್, ಅಂದ್ರೆ ಒಬ್ಬ ಹೀರೋ ಅಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದ್ಮೇಲೆ ಒಂದು ರೀಲಾಂಚ್ ತರದ ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕಂದ್ರೆ ಡೈರೆಕ್ಟರ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರ್ ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫಿನೆಟ್ ಆಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ತರ ಸಾಕಷ್ಟು ಸಿನಿಮಾಗಳನ್ನ ನೀವು ನೋಡಿರ್ತೀರ. ಒಂದು ಒಳ್ಳೆ ಟೆಕ್ನಿಷಿಯನ್ ಟೀಮ್, ನಮ್ಮ ಭರತ್ ಬಿಜೆ ಇರ್ಬೋದು, ನಮ್ಮ ಕೆ ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅನ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ 100 ಸಿನಿಮಾ ಡಿಒಪಿ ಆಗಿ ಸಿನಿಮಾಗಳಾಗಿ ಅವ್ರು ಕೆಲಸ ಮಾಡಿದ್ದಾರೆ. ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರ್ಕೊಂಡು ಒಂದು ಕಂಟೆಂಟ್ ಇರುವಂತ ಒಂದು ಒಳ್ಳೆ ಸಿನಿಮಾನ ಮಾಡಕ್ಕೆ ಹೊರಡ್ತಾ ಇದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಇದ್ದಾರೆ, ಅವ್ರ ಸಪೋರ್ಟ್ ತುಂಬಾ ಇದೆ. ಮತ್ತೆ ಸುದೀಪ್ ಸರ್ ಬಂದು ಇದನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.